ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ. ಈಗ ಮತಗಟ್ಟೆ ವರದಿಗಳು ಬರ್ತಾ ಇದ್ದಾವೆ. ಮತಗಟ್ಟೆಗಳಿಂದ, ಗ್ರಾಮ ಪಂಚಾಯಿತಿಗಳಿಂದ, ಹೋಬಳಿಗಳಿಂದ, ಅಂತಿಮವಾಗಿ ವಿಧಾನಸಭಾ ಕ್ಷೇತ್ರಗಳಿಂದ ವರದಿಗಳು ಬರ್ತಾ ಇದ್ದಾವೆ. ಹೆಂಗಾಗಿದೆ ವೋಟಿಂಗ್, ಏನಾಗುತ್ತೆ ರಿಸಲ್ಟ್? ಕೆಲವು ಕ್ಷೇತ್ರಗಳಲ್ಲಿ ರಿಸಲ್ಟ್ ಡಿಸೈಡೆಡ್. ಆ ಕ್ಷೇತ್ರ ಜನ ಹೇಳ್ತಾರೆ ಇಂಥವ್ರು ಗೆಲ್ತಾರೆ, ನಮ್ಮಲ್ಲಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದನ್ನು ನೋಡೋಕ್ಕಷ್ಟೇ ನಾವು 4ನೇ ತಾರೀಕು ಮತ ಎಣಿಕೆಯ ದಾರಿ ಕಾಯ್ತಾ ಇದ್ದೀವಿ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ, ಹೇಳಕ್ಕೆ ಬರಲ್ಲ ಸರ್. ಈಗ ಯಾರೇ ಗೆದ್ರು ಫೋಟೋ ಫಿನಿಶ್, ಯಾರೇ ಗೆದ್ರು 20,000ದಲ್ಲಿ ಗೆಲ್ತಾರೆ, ಯಾರೇ ಗೆದ್ರು 30,000ದಲ್ಲಿ ಗೆಲ್ತಾರೆ. ಹೋದಲ್ಲಿ ಬಂದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇದೇ ಚರ್ಚೆ. ಆರು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ನೋಡ್ತಾ ಇದ್ದೀವಿ. ನೆನಪಿರ್ಲಿ, ಇದು ಎಕ್ಸಿಟ್ ಪೋಲ್ ಅಲ್ಲ. ಸಾಮಾನ್ಯವಾಗಿ ರಿಸಲ್ಟ್ ಅನ್ನು ಕಂಟೆಂಪ್ಲೇಟ್ ಮಾಡೋದಕ್ಕೆ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಕಳೆದ ಸಲಕ್ಕಿಂತ ಹೆಚ್ಚಾಯ್ತಾ, ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆಯಾ? 14 ಕ್ಷೇತ್ರಗಳ ವೋಟಿಂಗು ಫೈನಲ್ ನಂಬರ್ ಬಂದಿರೋದು ಇಟ್ ಈಸ್ 69.56%, 69.5%. ಇನ್ನೂ ಕರೆಕ್ಟ್ ಹೇಳಬೇಕಾದ್ರೆ 69.56% ಮತದಾನ ಆಗಿದೆ. 56. ಕಳೆದ ಸಲ ಇದು 70.4% ಆಗಿತ್ತು, 70.48 ಆಗಿತ್ತು. ಅಲ್ಲಿಗೆ ಕಳೆದ ಸಲಕ್ಕಿಂತ ಸರಿಸುಮಾರು 0.9%, 0.1% ಅನ್ಕೊಳ್ಳಿ, 0.09 ಅಥವಾ 0.9%, 0.9% ಕಡಿಮೆಯಾಗಿದೆ ಕಳೆದ ಸಲಕ್ಕೆ ಹೋಲಿಸಿದರೆ. 2014ರಲ್ಲಿ 68.6% ಇದ್ದದ್ದು 2019ರಲ್ಲಿ 70.4 ಆಗಿತ್ತು, ಈಗ 69.5 ಆಗಿದೆ. 0.9% ಕಳೆದ ಸಲಕ್ಕಿಂತ ವೋಟಿಂಗ್ ಕಡಿಮೆಯಾಗಿದೆ. ಇದು ಎಲ್ಲ 14 ಕ್ಷೇತ್ರಗಳು. ಯಾವ 14 ಕ್ಷೇತ್ರಗಳಿಗೆ ಈಗ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಆಗಿದೆಯೋ ಅದೇ 14 ಕ್ಷೇತ್ರಗಳಿಗೆ ಕಳೆದ ಸಲವೂ ಮೊದಲ ಹಂತದ ಮತದಾನ ಆಗಿತ್ತು. ಅವೇ 14 ಕ್ಷೇತ್ರಗಳಿಗೆ 2014ರಲ್ಲೂ ಮತದಾನ ಆಗಿತ್ತು. ಇವೇ 14 ಕ್ಷೇತ್ರಗಳು. ಸೊ ವೋಟ್ ಪರ್ಸೆಂಟೇಜ್ ಕಂಪ್ಯಾರಿಸನ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಈ 69.5%ಗಿಂತ ನಮಗೆ ಕುತೂಹಲಕಾರಿಯಾಗೋದು ಕ್ಷೇತ್ರವಾರು ನೋಡಿದಾಗ 14 ಕ್ಷೇತ್ರಗಳ ಪೈಕಿ ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರ ಯಾವುದು ಅಂತ ಯಾರು ಕೇಳಿದ್ರೆ ಅಲ್ಪ ರಾಜಕೀಯ ತಿಳುವಳಿಕೆ ಇರೋರು ಕಣ್ಣು ಮುಚ್ಕೊಂಡು ಹೇಳ್ತಾರೆ ಅದು ಬೆಂಗಳೂರು ಗ್ರಾಮಾಂತರ ಅಂತ. ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸ್ಪರ್ಧೆಗೆ ಸಾಕ್ಷಿಯಾಗ್ತಾ ಇರುವ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ 14 ಕ್ಷೇತ್ರಗಳ ಪೈಕಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅದೇ, ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರವೂ ಅದು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ವರ್ಸಸ್ ಡಿ.ಕೆ. ಸುರೇಶ್. ಇಲ್ಲಿನ ಹೆಚ್ಚಳವನ್ನು ನೋಡಿ 66.4% 2014ರಲ್ಲಿ, 2019ರಲ್ಲಿ 64.9% ಕಡಿಮೆ ಆಯ್ತು. ಅರೌಂಡ್ 1.5% ಕಡಿಮೆ ಆಗುತ್ತೆ, 1.5% ಕಡಿಮೆ ಆಯಿತು.
2019ರಲ್ಲಿ 64.9 ಇದ್ದದ್ದು 68.3% ಮತದಾನ ಆಗಿದೆ. 64.9% ಮತದಾನ 2019ರದ್ದು ಈ ಸಲ 68.3%ಗೆ ಏರಿಕೆಯಾಗಿದೆ. ಇದರಲ್ಲಿ ಪರ್ಸೆಂಟೇಜ್ ಇಂಟ್ರೆಸ್ಟಿಂಗು. ನೀವು ಸಂಖ್ಯೆಗಳ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋದರೆ 2019ರಲ್ಲಿ ಒಟ್ಟು ಮತಗಳ ಚಲಾವಣೆ ಆದದ್ದು 16,22,824 ಮತಗಳು 2019ರಲ್ಲಿ. ಈ ಸಲ 19,14,30 ಮತಗಳ ಚಲಾವಣೆಯಾಗಿದ್ದಾವೆ. ಹೆಚ್ಚುವರಿಯಾಗಿ 2,91,206 ಮತಗಳು ಚಲಾವಣೆಯಾಗಿದ್ದಾವೆ. 2,91,206. ನೆನಪಿರಲಿ, ಜನಸಂಖ್ಯೆ ಬೆಳೀತಿರುತ್ತೆ, ಅಷ್ಟೇ ಪ್ರಮಾಣದ ಜನ 18ನೇ ವಯಸ್ಸಿಗೆ ಬರ್ತಿರ್ತಾರೆ, ಅಷ್ಟೇ ಪ್ರಮಾಣದ ಜನ ವೋಟರ್ ಲಿಸ್ಟಿಗೆ ಎನ್ರೋಲ್ ಮಾಡಿಕೊಳ್ತಾರೆ. 2,91,000 ಇಸ್ ಅ ಬಿಗ್ ನಂಬರ್ ಹಂಗೆ ನೋಡಿದ್ರೆ. ಆದರೆ ಅದರಷ್ಟೇ ಇಂಟ್ರೆಸ್ಟಿಂಗ್ ಹೆಚ್ಚಾಗಿರುವ 3.5%. ಎಸ್, ಪ್ರಶಾಂತ್ ಇದ್ದಾರೆ ನನ್ನ ಕೊಲಿ. ಪ್ರಶಾಂತ್, ಏನು ಇಂಡಿಕೇಟ್ ಮಾಡ್ತಿದ್ದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.